ಸರಳ. ನಾವು ಅದಕ್ಕೆ ತೊಟ್ಟಿ, ಶೆಡ್ಡು ಅದು ಯಾವುದು ಅವಶ್ಯಕತೆ ಇಲ್ಲ, ಪಿಟ್ಟು ಯಾವುದು ಅವಶ್ಯಕತೆ ಇಲ್ಲ. ಭೂಮಿ ಮೇಲೆ ಹೇಗೆ ನಾವು ಒಂದು ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಮಾಡ್ಬೋದು, ಗೊಬ್ಬರ ಮಾಡ್ಬೋದು ಅಂತಂದೇಳಿ. ಸೊ ನಾವಿಲ್ಲಿ ಅಕ್ಷಯ ಕಲ್ಪದಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ, ಇಲ್ಲಿ ಜಮೀನಲ್ಲಿ ಸಿಕ್ಕಂತ ಎಲ್ಲಾ ವೇಸ್ಟ್ಗಳನ್ನೆಲ್ಲ ಚಾಪ್ ಮಾಡ್ತೇವೆ. ನಮ್ಮ ಹತ್ರ ಶ್ರೆಡ್ಡರ್ ಇದೆ, ಶ್ರೆಡ್ ಮಾಡಲೇಬೇಕು. ಶ್ರೆಡ್ ಮಾಡೋದ್ರಿಂದ ಕಳುವಿಕೆ ಪ್ರಮಾಣ ಬೇಗ ಆಗುತ್ತೆ. ಆಮೇಲೆ ನಮಗೆ ಸಗಣಿ ಬೇಕು, ಸಗಣಿ ನಮ್ಮ ಹತ್ರ ಡೈರಿ ಶೆಡ್ ಇದೆ. ಹಾಗಾಗಿ ನಾವು ಇದು ಎಲ್ಲ ಕಾಂಪೋಸ್ಟ್ ಏರಿಯಾನ ಡೈರಿ ಶೆಡ್ ಪಕ್ಕನ ಮಾಡಿದೇವಿ. ಯಾಕಂತಂದ್ರೆ ನಮಗೆ ಕೌಡಂಗ್ ಬೇಕು ಅಥವಾ ಸಗಣಿ ಬೇಕು ಇರೋ ಕಾರಣಕ್ಕಾಗಿ 1:5 ರೇಷಿಯೋದಲ್ಲಿ ಇದನ್ನ ಕಾಂಪೋಸ್ಟ್ ಮಾಡ್ತಾ ಇದೀವಿ. ಫಸ್ಟ್ ಏನ್ ಮಾಡ್ತಾವ ಅಂತಂದ್ರೆ, 1 ಅಡಿಯಷ್ಟು ಈ ಚಾಪ್ ಮಾಡಿರ್ತಾವಲ್ಲ ಆ ಬಯೋಮಾಸ್ ಅನ್ನ ಒಂದ್ ಲೇಯರ್ ಹಾಕ್ಯಂತಾವೆ. ಇದು 35 ಫೀಟ್ ಲೆಂತ್, ಇದು 1 ಫೀಟ್ ಹಾಕ್ತೇವೆ ಫಸ್ಟ್. ಅದ್ರ ಮೇಲ್ಗಡೆ ಅದನ್ನ ನಾವು 5 ರೇಷಿಯೋ ಹಾಕ್ತೇವೆ. 5 ಬಾಸ್ಕೆಟ್, ಕಿಲೋದಲ್ಲಿ ತಗೋಬಾರ್ದು, 5 ಬುಟ್ಟಿ ಅಥವಾ 5 ಬಾಸ್ಕೆಟ್ನಷ್ಟು ಕಸ ಹಾಕಿದ್ರೆ 1 ಬಾಸ್ಕೆಟ್ನಷ್ಟು ಸಗಣಿಗೆ ಹಾಕ್ಬೇಕು. ಅದು ಹಸು ಸಗಣಿ ಇರಲಿ, ಎಮ್ಮೆ ಸಗಣಿ ಇರಲಿ, ನಿಮ್ಮ ಇಷ್ಟ. ಸಗಣಿ ಮತ್ತೆ ಕಸ, ಸಗಣಿ ಕಸ ಸಗಣಿ, ಈ ತರ 3-4 ಲೇಯರ್ ಮಾಡಿಬಿಟ್ಟು ಮೇಲ್ಗಡೆ ಸಗಣಿ ಎಕ್ಸ್ಪೋಸ್ ಮಾಡಬಾರ್ದು. ಸಗಣಿ ಕೆಳಗಡೆನೂ ಬಯೋಮಾಸ್ ಇರುತ್ತೆ, ಮೇಲ್ಗಡೆನೂ ಬಯೋಮಾಸ್ ಇರುತ್ತೆ. ಇದು ನಮಗೆ ಹೆಚ್ಚು ಕಮ್ಮಿ ಒಂದು 12-15 ಟನ್ ಅಷ್ಟು ಗೊಬ್ಬರ ಸಿಗುತ್ತೆ. ಇದಕ್ಕೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಒಂದು ಚಿಕ್ಕ ಲೇಯರ್, ಒಂದು ಬಾಂಡ್ಲಿ ಅಷ್ಟು, ಅದು ಒಂದು ಬಾಸ್ಕೆಟ್ನಷ್ಟು ಕೋಳಿ ಗೊಬ್ಬರವನ್ನು ಸೇರಿಸ್ತೇವೆ. ಸೊ ಅದರಲ್ಲಿ ನಮಗೆ ನೈಟ್ರೋಜನ್ ಮತ್ತೆ ಸಾರಜನಕದ ಸಹ ಅತಿ ಹೆಚ್ಚು ಸೇರೋದ್ರಿಂದ, ಬೇಸಿಗೆ ಆದ್ರೆ 2 ದಿವಸಕ್ಕೊಮ್ಮೆ ನೀರು, ಮಳೆಗಾಲ ಆದ್ರೆ ವಾರಕ್ಕೊಂದ್ಸರಿ ಅಥವಾ ಮಳೆ ನೋಡ್ಕೊಂಡು ನಾವು ನೀರು ಹಾಕ್ತಾ ಹೋಗ್ಬೇಕು. ಸೊ ಈ ತರ ಮಾಡೋದ್ರಿಂದ 60 ದಿವಸದಲ್ಲಿ ಒಂದು ಒಳ್ಳೆ ಗೊಬ್ಬರ ಆಗುತ್ತೆ. ಇಲ್ಲಾಂತ 70 ದಿವಸ ಅಂತ ಒಂದು ಒಳ್ಳೆ ಗೊಬ್ಬರ ಸಿಗುತ್ತೆ. ಸೊ ಇದನ್ನ ನಾವು ಅಕ್ಷಯ ಕಲ್ಪದಲ್ಲಿ ಕಳೆದ 1 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಹೆಚ್ಚಿನ ಕೃಷಿ ಮಾಹಿತಿಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.